ಇನ್ನು ನೆಕ್ಸ್ಟ್ ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಒಂದು ಕಡೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಆರೋಗ್ಯ ಸಚಿವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಈ ಸಂಬಂಧ ಒಂದಷ್ಟು ಅನುಮಾನ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಯಾಕೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲ ಅಂತ. ಅದು ಒಂದು, ಇದಕ್ಕೆ ಸೂಕ್ತ ರೀತಿಯ ಕ್ರಮ ತಗೊಳ್ಬೇಕಲ್ಲ. ಅದಕ್ಕೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ? ಮಧ್ಯಾಹ್ನ 3 ಗಂಟೆಗೆ ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಆರೋಗ್ಯ ಸೌಧದಲ್ಲಿ. 40 ದಿನಗಳಲ್ಲಿ ಹಾಸನ ಜಿಲ್ಲೆಗೆಲ್ಲ 22 ಜನರ ಸಾವಾಗಿದೆ. ಕೇವಲ ಹಾಸನ ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಒಂದಷ್ಟು ಜನ ಹಾರ್ಟ್ ಅಟ್ಯಾಕ್ನಿಂದನೇ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಒಂದು ಆ್ಯಂಗಲ್ನಲ್ಲಿ ನಿಖರ ಕಾರಣ ಯಾಕೆ ಸಡನ್ ಡೆತ್ ಆಗ್ತಾ ಇದೆ ಅನ್ನೋದು ಒಂದು. ಮತ್ತೊಂದು ಕಡೆ ಅದಕ್ಕೆ ಟ್ರೀಟ್ಮೆಂಟ್ ಒದಗಿಸಬೇಕಲ್ಲ. ಈಗ ಸಡನ್ನಾಗಿ ಏನೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಆ ಕ್ಷಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವ ನಿಟ್ಟಿನಲ್ಲಿ ಏನಾದರೂ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಳ್ಬೇಕಲ್ಲ. ಸೊ ಈ ವಿಚಾರದ ಬಗ್ಗೆಯೂ ಕೂಡ ಆರೋಗ್ಯ ಇಲಾಖೆ ಒಂದು ಇನ್ಸೈಡ್ ಮೀಟಿಂಗನ್ನು ಮಾಡಿ ತದನಂತರ ಪ್ರೆಸ್ ಮೀಟ್ನಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನು ಹೇಳ್ತಾರೆ ಇವತ್ತು ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗೇನಂತಂದರೆ ಆಧುನಿಕ ಯುಗ, ಅತ್ಯಾಧುನಿಕ ಯುಗ ಆಗಿಬಿಟ್ಟಿದೆ. 5 ನಿಮಿಷದಲ್ಲಿ ನಾವು ಊಟವನ್ನು ಆರ್ಡ್ರ್ ಮಾಡ್ಕೋಬೋದು, ಯಾವುದೋ ಒಂದು ವಸ್ತುಗಳನ್ನ ತರ್ಬೋದು ಅಂತಂದರೆ 5 ನಿಮಿಷದಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಸಿಗಲ್ವಾ? ಅದಕ್ಕೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳನ್ನು ಸಾರ್ವಜನಿಕರು ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಪ್ರಾಬಬ್ಲಿ ಈ ಪ್ರೆಸ್ ಮೀಟ್ನಲ್ಲಿ ಏನಾದರೂ ಹೇಳ್ಬೋದು. ಕಾದು ನೋಡೋಣ.